ನೆಕ್ಸ್ಟ್ ಯಾವುದು ಹೇಳಿದ್ವಿ ನಾವು? ಯು. ಯು ಅನ್ನೋ ಅಕ್ಷರ ಇಂಗ್ಲೀಷಲ್ಲಿ ಯು ಅನ್ನೋ ಅಕ್ಷರ ಬಂದಾಗ ಯು ಅನ್ನೋ ಅಕ್ಷರಕ್ಕೆ ನಾವು ಫೋನಿಕ್ಸ್ ಸೌಂಡ್ ಏನು ಹೇಳಿದ್ವಿ? ಅ, ರೈಟ್? ಬಟ್ ಯು ಅನ್ನೋ ಅಕ್ಷರಕ್ಕೆ ಯು ಅಂತಲೂ ಬರ್ಬೋದು ಅಥವಾ ಉ ಅಂತಲೂ ಬರ್ಬೋದು. ಉ ಅಥವಾ ಯು. ಓಕೆ ಓಕೆ ಈಗ ನಾನೇನು ಹೇಳಿದೆ ನಿಮಗೆ? ಯು ಅಂತ ಸೌಂಡ್ ಬಂದಾಗ ನಾವು ಯು ಯೂಸ್ ಮಾಡೋವಾಗಿಲ್ಲ ಕೊನೆಯಲ್ಲಿ. ಬರೀ ಯು ಮಾತ್ರ ಅಲ್ಲ, ಅಲ್ಲಿ ಅದ್ರ ಜೊತೆಗೆ ನಾವು ಒಂದು ಈನೂ ಹಾಕ್ಕೋಬೇಕು. ಇ. ಓಕೆ, ಸೊ ಕ್ಯೂ. ಕ್ಯೂ ಅಂತ ಸೌಂಡು, ಕ್ಯೂ ಅನ್ನೋ ಪದ, ಅದನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಯು ಅಂತ ಬರುತ್ತೆ, ಆದರೆ ಅಲ್ಲಿ ಯು ಅನ್ನೋ ಅಕ್ಷರ ಮಾತ್ರ ಇರೋದಿಲ್ಲ, ಅದ್ರ ಜೊತೆಗೆ ಒಂದು ಈನೂ ಹಾಕಬೇಕಾಗುತ್ತೆ. ಓಕೆ, ಸೊ ಬರೀ ಕ್ಯೂ ಅಂತಿದ್ದಕ್ಕೆ ನೀವು ಈ ಥರ ಬರೀ ಕ್ಯೂ ಈ ಥರ ಎಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯೂ. ಹಾಗೆ ಡ್ಯೂ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಹಾಗೆ ಕ್ಯೂ. ಬ್ಲೂ. ನಾನು ಹೇಳಿದ್ನಲ್ಲ ಯು ಅಕ್ಷರಕ್ಕೆ ಪೂ ಅಂತ ಸೌಂಡ್ ಇದೆ ಅಂತ. ಬ್ಲೂ, ಕ್ಲೂ, ಗ್ಲೂ, ಟ್ರೂ. ಓಕೆ, ಆಮೇಲೆ ಆರ್ಗ್ಯೂ, ಇಶ್ಯೂ, ವೆನ್ಯೂ. ಸೊ ಇಲ್ಲೆಲ್ಲ ಬರೀ ಯು ಇಲ್ಲ, ಯು ಜೊತೆಗೆ ಈನೂ ಇದೆ. ವಿಚ್ ಮೀನ್ಸ್ ಯು ಅಕ್ಷರದಲ್ಲಿ ಇಂಗ್ಲೀಷಲ್ಲಿ ಯಾವುದೇ ಪದ ಎಂಡ್ ಆಗೋದಿಲ್ಲ ಎಕ್ಸೆಪ್ಟ್ ಕೆಲವು ಪದಗಳಿವೆ, ಅದನ್ನು ಬಿಟ್ಟು. ಓಕೆ, ನೋಡಿ, ವ್ಯಾಲ್ಯೂ, ರೆಸ್ಕ್ಯೂ, ವೆನ್ಯೂ. ಆಮೇಲೆ ಈಗ ನೋಡಿ, ಯು ಅಂತ ಸೌಂಡು ಬಂದಾಗ, ಇದಕ್ಕಿಂತ ಮುಂಚೆ ನಾನು ಇ ಡಬ್ಲ್ಯೂ ನಿಮಗೆ ಹೇಳಿದ್ದೆ, ಇ ಡಬ್ಲ್ಯೂ ಕಾಂಬಿನೇಷನ್. ಇ ಡಬ್ಲ್ಯೂ ಬಂದಾಗ ಯು ಅಂತನಾದರೂ ಬರ್ಬೋದು ಅಥವಾ ಉ ಅಂತನಾದರೂ ಬರ್ಬೋದು ಅಲ್ವಾ? ಸೊ ಈಗ ನೋಡಿ, ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಯು ಇ ಆರ್ ಇ ಡಬ್ಲ್ಯೂ. ಉಚ್ಚಾರಣೆ ಯು ಅಂತಿದೆ ಮತ್ತು ಉ ಅಂತಿದೆ, ಆದರೆ ಬರೀ ಯು ಬಳಸೋ ಹಾಗಿಲ್ಲ. ನಾವು ಯು ಹಾಕಿದ್ರೆ ಯು ಜೊತೆಗೆ ಈನೂ ಹಾಕಬೇಕು ಅಥವಾ ನಾವು ಇ ಡಬ್ಲ್ಯೂ ಹಾಕ್ಬೋದು. ಇ ಡಬ್ಲ್ಯೂ ಇರುತ್ತೆ ಪದದಲ್ಲಿ. ಇದು ನೋಡಿ, ಫ್ಯೂ, ಫ್ಯೂ, ಸ್ಕ್ರೂ, ಥ್ರೂ, ಬ್ರೂ, ಗ್ರೂ, ಕ್ಯಾಶ್ಯೂ, ಡ್ಯೂ. ಓಕೆ, ಹಾಗೆ ಚೂ, ನ್ಯೂ, ಕ್ರೂ, ಬ್ಲೂ, ಫ್ಲೂ, ವ್ಯೂ, ರಿವ್ಯೂ, ಪ್ರಿವ್ಯೂ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಎಲ್ಲ ನಿಮಗೆ ಇ ಡಬ್ಲ್ಯೂ ಇದೆ ನೋಡಿ, ಆದರೆ ಉಚ್ಚಾರಣೆ ಏನು? ಯು. ಉಚ್ಚಾರಣೆ ಯು ಅಂತಿರುತ್ತೆ, ಆದರೆ ಅಕ್ಷರ ಇ ಡಬ್ಲ್ಯೂ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಎಸ್. ಸೊ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾನು ನಿಧಾನಕ್ಕೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ ಸ್ವಲ್ಪ. ಅಂದರೆ ಇದು ತಿಳಿದಿರಬೇಕು, ಬಟ್ ಇದು ಓದಬೇಕಾದ್ರೆ ನಮಗಿದು ಸಪೋರ್ಟ್ ಮಾಡುತ್ತಾ? ಓದಬೇಕಾದ್ರೆ ಇದು ನಿಮಗೆ ಇದೆಲ್ಲ ನೆನಪಿಗೆ ಬರಲ್ಲ. ಆದರೆ ಇದು ಯಾಕೆ ಹಿಂಗಿದೆ ಅಂತ ನಾವು ಯೋಚನೆ ಮಾಡಿದಾಗ ಇದು ಈ ಕಾರಣಕ್ಕೋಸ್ಕರ ಹಿಂಗಿದೆ. ಇನ್ನು ಇದರಲ್ಲೇ ನಾನು ನಿಮಗೆ ಇನ್ನೂ ಹೇಳ್ತೀನಿ. ಇಲ್ಲಿ ವ್ಯಾಲ್ಯೂ, ಇಲ್ಲಿ ಯು ಸೌಂಡ್ ಬರುತ್ತೆ, ಇಲ್ಲಿ ಸ್ಕ್ರೂ ಸೌಂಡ್ ಬರುತ್ತೆ, ಉ. ಸೊ ಕೆಲವು ಪದಗಳಲ್ಲಿ ಯು ಸೌಂಡ್ ಬರುತ್ತೆ, ಕೆಲವು ಪದಗಳಲ್ಲಿ ಉ ಸೌಂಡ್ ಬರುತ್ತೆ.
ಅದಕ್ಕೂ ಕಾರಣ ಇದೆ, ಅದು ಮುಂದೆ ನೋಡೋಣ. ಓಕೆ, ಈಗ ಹಾಂ, ಸೊ ಎಕ್ಸೆಪ್ಷನ್ಸ್. ಸೊ ಯಾವ್ಯಾವ ಪದಗಳಲ್ಲಿ ಯು ಅಕ್ಷರ ಕೊನೆಯಲ್ಲಿ ಬರುತ್ತೆ? ಯು, ನೀನು, ನೀವು ಅಂತ ಹೇಳಬೇಕಾದ್ರೆ ಅದರಲ್ಲಿ ಯು ಬಂದೇ ಬರುತ್ತೆ. ಆಮೇಲೆ ಫ್ಲೂ, FLU, ಫ್ಲೂ ಅಂದರೆ ಕಾಯಿಲೆ, ಜ್ವರ. ಫ್ಲೂವೆನ್ಸಾದು ಶಾರ್ಟ್ ಫಾರ್ಮ್ ಫ್ಲೂ. ಸೊ ಫ್ಲೂವೆನ್ಸಾದು ಶಾರ್ಟ್ ಫಾರ್ಮ್ ಫ್ಲೂ ಅಂತ ಹೇಳಿದೆ. ಈಗ ಬರ್ಡ್ ಫ್ಲೂ, ಸ್ವೈನ್ ಫ್ಲೂ ಕೇಳಿರ್ತೀರ. ಹಕ್ಕಿ ಜ್ವರಕ್ಕೆ ಇಂಗ್ಲೀಷಲ್ಲಿ ಬರ್ಡ್ ಫ್ಲೂ. ಹಂದಿ ಜ್ವರಕ್ಕೆ ಇಂಗ್ಲೀಷಲ್ಲಿ ಸ್ವೈನ್ ಫ್ಲೂ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಎಮು ಒಂದು ಪಕ್ಷಿ. ಆಮೇಲೆ ಬ್ಯೂರೋ. ಆಮೇಲೆ ಮೆನ್ಯೂ. ನಾವು ಮೆನು ಅಂತ ಏನು ಹೇಳ್ತೀವಿ, ಮೆನು ಆರ್ ಮೆನ್ಯೂ. ಪ್ಲಾಟೋ. ಆಮೇಲೆ ಲ್ಯೂ. ಇಲ್ಲಿ ನೋಡಿ, EAU ಇದೆ, ಇದರ ಉಚ್ಚಾರಣೆ ಓ ಅಂತ ಹೇಳಬೇಕು. ಅದೇ ವಿಚಿತ್ರ. ನೀವು CBI ಅಂತ ಕೇಳಿದ್ದೀರಾ? CBI ಶಂಕರ್. CBI ಎಲ್ಲ ಇನ್ನೊಂದು ಯಾವುದೋ ಸಿನಿಮಾ ಇದೆಯಲ್ಲ. ಹಾಂ, CBI ಅಂದರೆ ಫುಲ್ ಫಾರ್ಮ್ ಯಾರಿಗಾದ್ರು ಗೊತ್ತಾ? ಹಾಂ, ಸೆಂಟ್ರಲ್ ಬ್ಯೂರೋ ಆಫ್ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಅಂತಲೂ ಹೇಳ್ಬೋದು. ಸೆಂಟ್ರಲ್ ಬ್ಯೂರೋ ಅಂತಿದ್ರೆ ಸೆಂಟ್ರಲ್ ಬ್ಯೂರೋ. ಸೊ ಬ್ಯೂರೋ ಸ್ಪೆಲ್ಲಿಂಗ್ ಏನು? ಇದೇ ಸ್ಪೆಲ್ಲಿಂಗು, ಬ್ಯೂರೋ. ಓಕೆ, ಸೊ ಅದು ಹೆಂಗೆ, ಯಾಕೆ ಹಾಗೆ, ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ? ಅದು ತಪ್ಪು ಪ್ರಶ್ನೆಗಳು. ಅದು ಯಾಕೆ ಹಾಗೆ ಅನ್ನೋದು ತಪ್ಪು ಪ್ರಶ್ನೆ, ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ತಪ್ಪು ಪ್ರಶ್ನೆ. ಈಗ ಗೊತ್ತಾಯ್ತಲ್ವಾ? ಈಗ ಅದನ್ನು ಬ್ಯೂರೋ ಅಂತ ಬಂದಾಗ ನೀವು ಈ ಥರನೇ ಬರೀಬೇಕು, ಪ್ಲಾಟೋ ಅಂತ ಬಂದಾಗ ಈ ಥರನೇ ಬರಬೇಕು. ಸೊ ಇವೆರಡು ಪದಗಳು ಮಾತ್ರ ಹಿಂಗೆ ಬರೋದು, ಬೇರೆ ಯಾವುದು ಬರೋದಿಲ್ಲ ಜಾಸ್ತಿ. ಬ್ಯೂರೋ, ಪ್ಲಾಟೋ. ಬ್ಯೂರೋಕ್ರಾಟ್ ಅಂದರೆ ಇದರಲ್ಲೇ ಬ್ಯೂರೋಕ್ರಾಟ್ ಅಂತ ಬರ್ಬೋದು, ಬ್ಯೂರೋಕ್ರಾಟ್, ಬ್ಯೂರೋಕ್ರಸಿ ಬರುತ್ತೆ. ಅರ್ಥ ಆಗಿಲ್ಲ ಪ್ರಶ್ನೆ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಈ ಪದಗಳಲ್ಲಿ ಅಂದರೆ ನಿಮಗೆ ಬೇಸಿಕ್ ಆಗಿ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ನಾನು ಮಾಡ್ತಾ ಇರೋ ಪಾಠ. ಇಲ್ಲ ಒಂದು ಯಾವುದು ಒಂದು ನಿಮಿಷ. ಆ ಅನ್ನೋದು ಲಾಂಗ್ ಓವೆಲ್ ಅಲ್ಲ, ಅದೇ ಶಾರ್ಟ್ ಓವೆಲ್. ನೀವು ಅದನ್ನೇ ಬೇಸಿಕ್ಕೇ ತಪ್ಪು ಹೇಳ್ತಾ ಇದ್ದೀರಾ. ಅದೇ ನಾನು ಹೇಳಿದ್ನಲ್ಲ ನೋಡಿ, ನಾನು ಹೇಳ್ತಾ ಇರೋದು ಈ ಕೆಲವು ಪದಗಳು ನಿಮಗೆ ನಾನು ತೋರಿಸಿ ಇದರಲ್ಲಿ ಬರುತ್ತೆ, ಈ ಪದಗಳಲ್ಲಿ ಈ ಥರ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಲ್ವಾ. ಸೊ ಆ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಪದಗಳಲ್ಲಿ ನಾನು ಹೇಳಿದ್ನಲ್ಲ ಫಸ್ಟಿಂದನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ಬ್ಲೈಂಡಾಗಿ ಕನ್ನಡದಲ್ಲಿ ಬರೆಯೋ ಥರ ಇಂಗ್ಲೀಷಲ್ಲಿ ಆಗಲ್ಲ. ಇಂಗ್ಲೀಷಲ್ಲಿ ನಾವು ಸ್ವಲ್ಪ ವರ್ಕ್ ಮಾಡಬೇಕು. ಅದು ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ತೋರಿಸಿದ್ದೀನಲ್ವಾ, ಈ ಪದಗಳು ನಿಮಗೆ ಆಲ್ಮೋಸ್ಟ್ 98% ವರ್ಡ್ಸನ್ನು ನಾನು ನಿಮ್ಮ ಕಣ್ಣೆದುರಿಗೆ ಕೊಡ್ತಾ ಇದ್ದೀನಿ. ಓಕೆ, ಕ್ಯೂ ಅನ್ನೋದು ಇದು ಬರೀ ಸೌಂಡ್ ಕ್ಯೂ ಮಾತ್ರ ಬರುತ್ತೆ, ಬಟ್ ಅದರಲ್ಲಿ ಅಕ್ಷರಗಳು ಜಾಸ್ತಿ ಇದೆ ಅಷ್ಟೇ. ಗ್ಲೂ. ಸೊ ಇವೇ ಆಲ್ಮೋಸ್ಟ್ ನಿಮಗೆ ನಾನು ವರ್ಡ್ಸನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ನೀವು ಬೇರೆ ಸೌಂಡ್, ಬೇರೆ ಪದಗಳನ್ನು ಹುಡುಕೋ. ಅಯ್ಯೋ, ನೀವು ನಿಮ್ಮ ಪ್ರಶ್ನೆ ತಪ್ಪಿದೆ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ಕೇಳ್ತಾ ಇರೋ ಪ್ರಶ್ನೆ ತಪ್ಪು.
ನೀವು ಪ್ರಶ್ನೆ ಕೇಳ್ತಾ ಇರೋದು ತಪ್ಪು ರಮಾ, ನೀವು ಪ್ರಶ್ನೆ ಕೇಳ್ತಾ ಇರೋದು ತಪ್ಪು. ನೀವೇನು ಹೇಳ್ತಾ ಇರೋದು? ಸರ್ ಓದಬೇಕಾದ್ರೆ ಈ ಬಿಟ್ಟು ಓದಬೇಕಾ ಅಂತ ಹೇಳ್ತಾ ಇದ್ದೀರಾ. ಹೌದು ಅಂತ ತಾನೇ ಹೇಳ್ತಾ ಇರೋದು ಅವಾಗಿಂದ. ಈ ಸೈಲೆಂಟು ಅಲ್ಲಿ ಈ ಸೈಲೆಂಟ್ ಆಗಿದೆ. ಯಾವುದೇ ಇಂಗ್ಲೀಷ್ ಯು ಅಕ್ಷರ ಮುಂದೆ ಈ ಹಾಕ್ಬೇಕಂತಲ್ಲ, ಹಂಗೆ ಈ ಹಾಕಿ ಓದ್ಬೇಕಾ ಅಂತ ಕೇಳ್ತಾ ಇರುತ್ತೆ. ಈ ಹಾಕಿ ಓದಬೇಕಾ ಅಂತಲ್ಲ, ಈ ಹಾಕಬೇಕು, ಆದರೆ ಈ ಸೈಲೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇರೋದು. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ನೋಡಿ, ನೀವು ಫಸ್ಟಿಗೆ ನಾನು ತೋರಿಸಿದ್ನಲ್ಲ, ಇದನ್ನು ಈ ಥರ ಬರೆಯೋ ಹಾಗಿಲ್ಲ. ನೆಟ್ವರ್ಕ್ ನಾನು ಸ್ವಲ್ಪ ಇಶ್ಯೂ ಆಗ್ತಾ ಇದೆ ಸರ್, ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ. ಸೊ ಈ ಥರ ಬರೆಯೋಗಿಲ್ಲ. ನೀವು CLU ಬರೆದ್ರೆ ಕ್ಲ ಆಗುತ್ತೆ, ಕ್ಲೂ ಆಗಲ್ಲ. ಕ್ಲಬ್, ಕ್ಲಸ್ಟರ್, ಕ್ಲಮ್ಸಿ, ಕ್ಲ ಆಗುತ್ತೆ. BLU ಬರೆದ್ರೆ ಬ್ಲ ಆಗುತ್ತೆ, ಬ್ಲೂ ಆಗಲ್ಲ. ಬ್ಲ ಏನು, ಬ್ಲರ್, ಬ್ಲಸ್ಟ್. ಓಕೆ. DU ಬರೆದ್ರೆ ಡ ಆಗುತ್ತೆ, ಡಲ್, ಡಕ್, ಡಮ್, ಡಪ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಅದಕ್ಕೆ ಈ ಹಾಕಿದಾಗ ಏನಾಗುತ್ತೆ, ಅದರದ್ದು ಯು ಬರಬೇಕು ಅಂತಾನೆ ನಾವು ಈ ಹಾಕ್ಬೇಕಾ ಸರ್? ಯು ಅದಾಗಲಿ ಅಂತಾನೆ ಈ ಹಾಕ್ಬೇಕಾ ನಾವು ಕೊನೆಗೆ? ಎಕ್ಸಾಕ್ಟ್ಲಿ. ಕೊನೆಯಲ್ಲಿ ಸೌಂಡ್ ಯು ಅಂತ ಬರಲಿ ಅಂತ ಯು ಹಾಕ್ಲೇಬೇಕು. ಹಾಂ, ಅದನ್ನೇ ನಾನು ಹೇಳ್ತಾ ಇರೋದು. ಈ ಹಾಕಿದಾಗಲೇ ಅದು ಯು ಸೌಂಡ್ ಆಗುತ್ತೆ. ನಮಗೆ ಯು ಸೌಂಡ್ ಬೇಕು ಅಂತ ಹೇಳಿದ್ರೆ ನೋಡಿ, ಬೇಸಿಕ್ಲಿ ಯು ಸೌಂಡ್ ಬೇಕು ಅಂತ ಹೇಳಿದ್ರೆ ನಾವು ಯು ಹಾಕಂಗಿಲ್ಲ ಅಂತ ರೂಲ್ ಇದೆ. ಅಂದರೆ ಈಗ ನನಗೆ ಡ್ಯೂ ಅಂತ ಸೌಂಡ್ ಬೇಕು. ಡ್ಯೂಗೆ ಡ ಅಲ್ವಾ, ಯುಗೆ ಯು ಅಂತ ಹಾಕ್ತೀನಿ ನಾನು. ಯುಗೆ ಯು ಬರೋಂಗಿಲ್ಲ ಅಂತ ಹೇಳಿದ್ಮೇಲೆ ಮತ್ತು ಬೇರೆ ಏನು ಹಾಕೋಕ್ಕಾಗುತ್ತೆ? ಇನ್ನೊಂದು ಯು ಹಾಕೋಕ್ಕಾಗುತ್ತಾ? ಇನ್ನೊಂದು ಯು ಹಾಕಿದ್ರು ಅದು ಹಾಗೆ ತಾನೆ. ಸೊ ಅದಕ್ಕೆ ಸೈಲೆಂಟು ಈನ ನಾವು ಪ್ರೊನೌನ್ಸ್ ಮಾಡಲ್ಲ. ಕೊನೆಯಲ್ಲಿ ಯಾವುದೇ ಪದದಲ್ಲಿ ಈ ಬಂದರೆ ಸೈಲೆಂಟ್ ಆಗಿರುತ್ತೆ ಅಂತ ನಾನು ಹೇಳಿದ್ದೀನಿ, ಎಕ್ಸೆಪ್ಟ್ ಸಮ್ ವರ್ಡ್ಸ್, ರೈಟ್? ಹಾಗಾಗಿ ಇಲ್ಲಿ ಸೈಲೆಂಟ್ ಈ ಹಾಕ್ಕೊಂಡು ಅದನ್ನು ಡ್ಯೂ ಅಂತ ಹೇಳೋದು. ಓಕೆ. ಸೊ ಕೊನೆಯಲ್ಲಿ ಮಧ್ಯದಲ್ಲೂ ಡ್ಯೂ ಅಂತ ಬರುತ್ತೆ, ಅದು ಬೇರೆ. ಕೊನೆಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಈ ಹಾಕದೇ ಇದ್ದರೆ ಏನಾಗುತ್ತೆ, ಅದು ಬ್ಲ ಆಗುತ್ತೆ. ಸೊ ಬ್ಲೂ ಅಂತ ಬರಬೇಕಾ ಅಥವಾ ಬ್ಲೂ ಅಂತ ಬರಬೇಕಾ? ನಾವು ಈ ಹಾಕಲೇಬೇಕು ಅಂತ. ಹಾಂ, ಓಕೆ. ಸೊ ಹಾಗೆ ಇದು ಮತ್ತು ಇದರಲ್ಲಿ ಬರೋ ವರ್ಡ್ಸನ್ನು ಏನು ಮಾಡಬೇಕು ಅಂದರೆ, ನಾನು ಆಲ್ಮೋಸ್ಟ್ ವರ್ಡ್ಸನ್ನು ನಿಮಗೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಈ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೂ ಸಾಕು. ಇದರಲ್ಲಿ ಹೇಗೆ ಸೌಂಡ್ ಬರ್ತಾ ಇದೆ, ಆಲ್ಮೋಸ್ಟ್ ಇದೇ ವರ್ಡ್ಸ್ ಬರೋದು, ಜಾಸ್ತಿ ವರ್ಡ್ಸ್ ಏನು ಬರೋದಿಲ್ಲ. ಇನ್ನೊಂದು ಕೆಲವುದೆಲ್ಲ ಸೈಲೆಂಟ್ ಆಗುತ್ತೆ, ಕೆಲವು ಇದರಲ್ಲಿ ಸೈಲೆಂಟ್ ಬರುತ್ತೆ. ಸೈಲೆಂಟ್ ಲೆಟರ್ಸಲ್ಲಿ ನಾನು ಯು ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಓಕೆ. ಸೊ ಕೆಲವು ಇದರಲ್ಲಿ ಯು ಸೈಲೆಂಟ್ ಆಗುತ್ತೆ. ಉದಾಹರಣೆಗೆ ಇದು QUU ಅಲ್ಲೇ ಯು ಸೈಲೆಂಟ್ ಆಗುತ್ತೆ, ಇದು ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಲೆಟರ್ಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಸ್ವಲ್ಪ ಯು ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟು. ಅದಾದಮೇಲೆ ಇದಕ್ಕೆ ಬಂದಾಗ ನಿಮಗೆ ಅದು ಸ್ವಲ್ಪ ವರ್ಕ್ ಮಾಡಬೇಕು, ಪದೇ ನೋಡಬೇಕು ಅದನ್ನು. ಆಮೇಲೆ ವರ್ಡ್ಸ್ ನೆನ್ಪಿಟ್ಕೊಳ್ಳಿ ದಯವಿಟ್ಟು. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಪಾಠ ಅಂತ ನಾವೇನು ಮಾಡ್ತೀವಿ ಅದರಲ್ಲಿ ಬರೋ ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ನೆನ್ಪಿಟ್ಕೋಬೇಕು. ಕೆಲವು ವರ್ಡ್ಸನ್ನೆಲ್ಲ ಪದೇ ಓದಿ ನೆನ್ಪಿಟ್ಕೋಬೇಕು. ಆವಾಗಲೇ ಕನ್ನಡ ಥರ ಅಲ್ಲ. ಕನ್ನಡ ಥರ ನಿಮಗೆ 70% ಫಸ್ಟೇ ನಾನು ಹೇಳ್ತೀನಿ, ಫೋನಿಕ್ಸ್ ಬ್ಲೆಂಡಿಂಗ್, ಆಮೇಲೆ ನಿಮಗೆ ಬ್ಲೆಂಡಿಂಗಲ್ಲೇ 3-4 ಬ್ಲೆಂಡಿಂಗು. ಇದು ವರ್ಕ್ ಆಗೋದು ಎಷ್ಟು, 70% ಅಷ್ಟೇ. ಅದಾದಮೇಲೆ ನೀವು ಫೋಕಸ್ ಮಾಡಬೇಕಾಗಿರೋದು ಇದು ಸ್ಪೆಲ್ಲಿಂಗ್ ರೂಲ್ಸು, ಸೈಲೆಂಟ್ ವರ್ಡ್ಸು, ಸ್ಪೆಲ್ಲಿಂಗ್ ರೂಲ್ಸು. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳ್ಕೊಟ್ಟಿದ್ದಲ್ಲ, ಹೋಮೋಗ್ರಾಮ್, ಹೋಮೋಫೋನ್, ಹೋಮೋಗ್ರಾಫ್, ಹೋಮೋಫೋನ್, ಇವೆಲ್ಲ ನೆನಪಿದೆ ತಾನೆ. ಸೊ ಇದರಲ್ಲಿ ಹಂಗೆ ಬರುತ್ತೆ, ಅದರಲ್ಲಿ ಹಿಂಗೆ ಬರುತ್ತೆ ಅಂತ ಕೇಳಿದ್ರೆ ಅದು ಹೋಮೋಗ್ರಾಮ್ ಗಣಪ್ಪ ಅಂತ ಕೇಳಿದ್ರೆ ಓ ಹೌದಲ್ವಾ ಅಂತ ಹೇಳಂಗಿರಬಾರ್ದು. ಓಕೆ. ಸೊ ಈಗ ಉದಾಹರಣೆಗೆ ಹೋಮೋಫೋನ್, ರೀಡ್. ಓಕೆ ಅಲ್ಲ, ಇದು ರೀಡ್ ಅಲ್ಲ, ಇದು ಹೋಮೋಗ್ರಾಫ್ ಆಯಿತು. ಇವೆರಡರದ್ದು ಉಚ್ಚಾರಣೆ ಏನು? ಹೇಳಿ. ಹಾಲ್. ಓಕೆ. ಇವೆರಡರದ್ದು ಉಚ್ಚಾರಣೆ ಹೀಲ್ ಅಂತ. ಹೀಲ್. ಓಕೆ. ಸೊ ಇದು ಯಾಕೆ ಹಿಂಗೆ ಬರುತ್ತೆ? ಅದು ಯಾಕೆ ಅಂದರೆ ಅದು ಹೋಮೋಫೋನ್ ಅಂತ ಹೇಳ್ತೀವಿ. ಹೋಮೋಫೋನ್ ಅಂದರೆ ಒಂದೇ ಥರ ಉಚ್ಚಾರಣೆ ಇರುವಂಥದ್ದು, ಪದಗಳು ಬೇರೆ ಇರುತ್ತೆ, ಅಕ್ಷರ ಬೇರೆ ಇರುತ್ತೆ, ಒಂದೇ ಥರ ಉಚ್ಚಾರಣೆ ಇರುವಂಥದ್ದು.
ಸೊ ಅದು ಗೊತ್ತಿರ್ಬೇಕು. ಅದು ಹೆಂಗೆ ಗೊತ್ತಾಗುತ್ತೆ? ಸೊ ಇಂಗ್ಲೀಷಲ್ಲಿ ಒಂದಷ್ಟು 100-150 ಹೋಮೋಫೋನ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, 125 ಅಥವಾ 100 ಹೋಮೋಫೋನ್ಸ್, ಅಷ್ಟು ಸಾಕು. ಓಕೆ, ಕಾಮನಾಗಿ ಬೇಸಿಕಾಗಿ ಓದಲಿಕ್ಕೆ ಅಷ್ಟು ಸಾಕು. ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಗೊತ್ತಾಗುತ್ತೆ ನಮಗೆ. ಆಮೇಲೆ ಇನ್ನೊಂದಿದೆ, ಹೋಮೋಗ್ರಾಫ್ ಮಾಡಿದ್ದೀನಲ್ಲ ಅಂತ ಗೊತ್ತಿಲ್ಲ. ಈ ಪದನ ಎಷ್ಟು ಥರ ಓದ್ಬೋದು? ಓಕೆ, ಯೂಸ್, ಆಮೇಲೆ ಹೆಂಗಪ್ಪ ಆಗುತ್ತೆ? ಹಾಗಾದ್ರೆ ಇದೇನು? ಓಕೆ, ಓಕೆ, ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗಲ್ಲ, ಯಾಕೆಂದರೆ ಇಲ್ಲಿ ಇದೆ, ಝೆಡ್ ಸೌಂಡ್, ಯೂಸ್ ಅಥವಾ ಯೂಸ್. ಸೊ ಇದನ್ನು ಎರಡು ಥರ ಓದ್ಬೋದು, ಯೂಸ್ ಆ್ಯಂಡ್ ಯೂಸ್. ಸೊ ದಿಸ್ ಇಸ್ ಕಾಲ್ಡ್ ಹೋಮೋಗ್ರಾಫ್. ಹೋಮೋಗ್ರಾಫ್ ಅಂದ್ರೇನು? ಅಕ್ಷರ ಒಂದೇ ಇರುತ್ತೆ. ಎಸ್, ಎಕ್ಸಾಕ್ಟ್ಲಿ, ಶಬ್ದ. ಹೋಮೋಗ್ರಾಫ್, ಐ ಥಿಂಕ್ ಹೋಮೋಫೋನ್ಸ್ ಆಲ್ಮೋಸ್ಟ್ ಎಲ್ಲ ಬ್ಯಾಚಿಗೂ ಆಗಿದೆ ನಿಮಗೆ ಅಲ್ವಾ? ಓಕೆ, ಹೋಮೋಗ್ರಾಫು ಮಾಡಿದ್ದೀನಿ, ಹೋಮೋಫೋನ್ಸು ಮಾಡಿದ್ದೀನಿ. ಸೊ ಆ ವರ್ಡ್ಸ್ ಎಲ್ಲ ನೀವು ಗೊತ್ತಿರಬೇಕು. ಆಗಿದೆ, ನೋಡ್ಕೊಳ್ಳಿ. ಇಲ್ಲಾಂದ್ರೆ ಆಗಿಲ್ಲ ಅಂದರೆ ಇನ್ನೊಂದು ಸಲ ನಾನು ಮಾಡ್ತೀನಿ. ಓಕೆ, ಸೊ ಈ ಥರ ಯಾವ ಡಿಸ್ಕಸ್ ಮಾಡ್ತಿದ್ವಿ ನಾವು? ನನಗೇ ಮರ್ತೋಯ್ತು, ಕನ್ಫ್ಯೂಸ್ ಮಾಡಿಬಿಟ್ರಿ. ಓಕೆ, ಎಲ್ಲಿದ್ವಿ? ಇಲ್ಲಿ ಎಕ್ಸೆಪ್ಷನ್ಸ್ ಅಂದರೆ ಏನು? ಹೊರತುಪಡಿಸಿ. ಈಗ ಇಲ್ಲಿ ಸರ್ ಇದು ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಇಲ್ಲಿ ಯುನೇ ಬರಿಬೇಕು. ಈಗ ಹೇಳಿದ್ನಲ್ಲ, ಈ ಎರಡು ವರ್ಡ್ಸಲ್ಲೇ ಬರೋದು, ಅದು ಜಾಸ್ತಿ ಬರೋದಿಲ್ಲ. ಅಥವಾ ಇದರಲ್ಲೇ ಬರುತ್ತೆ, ಬ್ಯೂರೋಕ್ರಸಿ, ಬ್ಯೂರೋಕ್ರಾಟ್ ಅಂತ ಬರುತ್ತೆ. ಇದು ಪ್ಲಾಟೋ, ಇದರಲ್ಲಿ ಯಾವುದು ಬೇರೆ ಪದ ಬರೋಲ್ಲ. ಸೊ ಇವೆರಡು ಪದಗಳಲ್ಲಿ ನೀವು ಈ ಥರ ಬರೀಬೇಕು. ಅದನ್ನು ನೆನ್ಪಿಟ್ಕೊಂಡ್ರೆ ಆಯಿತು. 2-3 ಸಲ ಬರ್ಕೊಂಡು ಇದಕ್ಕೆ ಓ ಬರಿಬೇಕು ಅಂತ ಹೇಳಿದ್ರೆ ಮುಗೀತು, ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಓಕೆ, ಸೊ ಇವಿಷ್ಟು ವರ್ಡ್ಸಲ್ಲಿ ಮಾತ್ರ ಯು ಅಕ್ಷರ ಕೊನೆಯಲ್ಲಿ ಬರುತ್ತೆ. ಅದರ ಉಚ್ಚಾರಣೆ ಬೇರೆ ಬೇರೆ ಥರ ಇರೋದು. ಇಲ್ಲಿ ಇಲ್ಲಿ ಫ್ಲೂ, ಎಮು, ಬ್ಯೂರೋ, ಮೆನ್ಯೂ, ಪ್ಲಾಟೋ, ಲ್ಯೂ. ಆಲ್ಮೋಸ್ಟ್ ಯು ಅಂತಲೇ ಇರುತ್ತೆ, ಎಕ್ಸೆಪ್ಟ್ ಇವೆರಡು. ಓಕೆ, ಸೊ ಇದನ್ನು ಪದೇ ನೋಡಬೇಕು ನೀವು. ಈ ವರ್ಡ್ಸು ನೆನ್ಪಿಟ್ಕೋಬೇಕು, ಬರಿಬೇಕು. ಈ ವರ್ಡ್ಸಲ್ಲಿ ಇದು ಈ ಥರ ಬರುತ್ತೆ, ಈ ವರ್ಡಲ್ಲಿ ಈ ಥರ ಬರುತ್ತೆ, ಇದು ಕೊನೆಯಲ್ಲಿ ಹಿಂಗೆ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಡೌಟ್ ಇನ್ನೊಂದು ಬರ್ಬೋದು ನಿಮಗೆ. ನಾನಿಲ್ಲಿ ಇದು ಇದು ಸ್ಕ್ರೂ, ಸ್ಕ್ರೂ ಅಂದರೆ ಇದು ಅಂದರೆ ಇಲ್ಲಿ ಯುಕಾರ ಇದೆ. ಇದು ಸ್ಕ್ರೂ, ಬಟ್ ಇಲ್ಲಿ ಯು ಇಲ್ಲ, ಊಕಾರ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಆರ್ ಮತ್ತು ಎಲ್ ಬಂದಾಗ ನಮಗೆ ಯುಕಾರ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಆರ್ ಮತ್ತು ಇದು ನೋಡಿ, ಇದನ್ನು ಬ್ಲ್ಯೂ ಅಂತ ಓದೋಕ್ಕಾಗಲ್ಲ, ಅದನ್ನು ಬ್ಲೂ ಅಂತಲೇ ಓದಬೇಕು. ಬ್ಲಿಯು ಅಂತ ಓದೋಕ್ಕಾಗಲ್ಲ. ಅದು ಯಾಕೆಂದರೆ ಅದು ಯು ಅಂತ ಹೇಳೋದು ಕಷ್ಟ ಆಗುತ್ತೆ. ಅದು ಹೆಂಗೆ ಹೇಳಿ? ಈಗ ನೋಡಿ, ಇಲ್ಲಿ ಸ್ಕ್ರೂ ಅಂತಿದೆಯಾ, ಸ್ಕ್ರೂ ಅಂತ ಹೇಳ್ಬೋದು. ನಾವು ಅದನ್ನು ಸ್ಕ್ರಿಯು ಅಂತ ಹೇಳೋಕ್ಕಾಗಲ್ಲ. ಸ್ಕ್ರೂ ಅನ್ನೋದು ಈಸಿ ಆಗುತ್ತೆ. ಆರ್ ಮತ್ತು ಎಲ್ ಆದಮೇಲೆ ನಿಮಗೆ ಅದು ಆ್ಯಕ್ಚುಲಿ ರೂಲ್ ಇದೆ. ಅದು ರೂಲ್ನ ನಾನು ಆಮೇಲೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆರ್ ಮತ್ತು ಎಲ್ ಆದಮೇಲೆ ಡಬ್ಲ್ಯೂ ಬಂದರೆ, ಆರ್ ಮತ್ತು ಎಲ್ ಆದಮೇಲೆ ಡಬ್ಲ್ಯೂ ಬಂದರೆ ನಾವು ಅದನ್ನು ಯು ಅಂತಲೇ ಉಚ್ಚಾರಣೆ ಮಾಡಬೇಕು. ಉ ಅಂತ. ಆರ್ ಮತ್ತು ಎಲ್ ಆದಮೇಲೆ ಡಬ್ಲ್ಯೂ ಬಂದರೆ ಅದನ್ನು ಉ ಅಂತಲೇ ನಮ್ಮ ಕೈಲಿ ಹೇಳೋಕ್ಕಾಗೋದು. ಯಾಕೆಂದರೆ ಬಿ ಹಾಕ್ಕೊಳ್ಳೋಣ. ಓಕೆ, ಇದನ್ನು ಬ್ರಿಯು ಅಂತ ಹೇಳೋಕ್ಕಾಗಲ್ಲ, ಬ್ರೂ ಅಂತಲೇ ಹೇಳಬೇಕು. ಬ್ರೂ ಆ್ಯಂಡ್ ಬ್ಲೂ. ಬ್ಲೂ. ಬ್ಲಿಯು ಅಂತ ಹೇಳೋಕ್ಕಾಗಲ್ಲ,
ಆಮೇಲೆ ಬ್ರಿಯು ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಆರ್ ಮತ್ತು ಎಲ್ ಬಂದಾಗ ಅದಾದಮೇಲೆ ಇ ಡಬ್ಲ್ಯೂ ಬಂದರೆ ನಾವು ಬರೀ ಊಕಾರನೇ ಹೇಳಬೇಕು. ಅದಲ್ಲದೆ ಬೇರೆ ಎಲ್ಲಾದರೂ ಇ ಡಬ್ಲ್ಯೂ ಬಂದರೆ, ಉದಾಹರಣೆಗೆ ಇಲ್ಲಿದೆ ನೋಡಿ, ಫ್ಯೂ ಇದೆ, ಡ್ಯೂ ಇದೆ, ಕ್ಯಾಶ್ಯೂ, ಫ್ಯೂ ಇದೆ, ಡ್ಯೂ ಇದೆ, ಅದನ್ನು ಹೇಳ್ಬೋದು ಡ್ಯೂ. ಯಾಕಾರ ಹಾಕ್ಬೋದು ನಾವು, ಡ್ಯೂ, ಇದು ಫ್ಯೂ. ಓಕೆ, ಆಮೇಲೆ ಇಲ್ಲೂ ನೋಡಿ ಐಯು, ವ್ಯೂ, ರಿವ್ಯೂ, ಪ್ರಿವ್ಯೂ, ನ್ಯೂ. ಬಟ್ ಇದು ಸಿ ಎಚ್, ಚ್ಯೂ, ಅಥವಾ ಇದನ್ನು ಚ್ಯೂ ಅಂತಲೂ ಹೇಳ್ಬೋದು. ಎಸ್ ಎಚ್ ಇದು ನೋಡಿ, ಡೈಗ್ರಾಫ್ ಬಂದರೆ ಇದ್ರ ಜೊತೆಗೆ ಹಿಂಗೆ ಇರಲಿ, ಎಸ್ ಎಚ್ ಆಮೇಲೆ ಸಿ ಎಚ್, ಎಸ್ ಎಚ್ ಸಿ ಎಚ್ ಆರ್ ಎಲ್ ಬಂದರೆ ನಮಗೆ ಉ ಅಂತಲೇ ಹೇಳಬೇಕು. ಕ್ಯಾಶ್ಯೂ, ಚ್ಯೂ, ಬ್ರೂ, ಬ್ಲೂ. ಬೇರೆ ಯಾವುದಾದ್ರೂ ಅಕ್ಷರ ಬಂದರೆ ಈಗ ಫ್ಯೂ, ಡ್ಯೂ, ನ್ಯೂ, ವ್ಯೂ ಈ ಥರ ಬಂದಾಗ ಯಾಕಾರ ಬರುತ್ತೆ. ಸೊ ಬೇಸಿಕ್ಲಿ ಇ ಡಬ್ಲ್ಯೂ ಬಂದಾಗ ಎರಡು ಸೌಂಡ್ ಬರುತ್ತೆ, ಒಂದು ಯು, ಇನ್ನೊಂದು ಉ. ಇದು ನಾನು ನಿಮಗೆ ಬೇಸಿಕ್ಕಾಗಿ ಹೇಳ್ಕೊಟ್ಟಿದ್ದೀನಿ. ಐ ಥಿಂಕ್ ಸೆಕೆಂಡ್ ಕ್ಲಾಸಲ್ಲಿ ಅನಿಸುತ್ತೆ, ಸೆಕೆಂಡ್ ಕ್ಲಾಸಲ್ಲೇ ಬ್ಲೆಂಡಿಂಗ್, ಥರ್ಡ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಬ್ಲೆಂಡಿಂಗಲ್ಲಿ. ಓಕೆ, ಸೊ ಈ ಯು ಬಂದಾಗ ಉ ಅಂತ ಹೇಳಬೇಕು ಅಥವಾ ಯು ಅಂತ ಹೇಳಬೇಕು. ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದನ್ನು ಡೀಟೇಲಾಗಿ ಆ ಪಾಠ ಇದೆ, ಐ ಮೀನ್ ಇದು ಸ್ಪೆಲ್ಲಿಂಗ್ ರೂಲ್ ಇದೆ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಉ ಎಲ್ಲಿ ಹೇಳಬೇಕು, ಯು ಎಲ್ಲಿ ಹೇಳಬೇಕು, ಇದೇ ವರ್ಡ್ಸು, ಇಷ್ಟೇ ವರ್ಡ್ಸು, ಇನ್ನು ಜಾಸ್ತಿ ಏನು ನಿಮಗೆ ಬರೋದಿಲ್ಲ, ಬಂದರೂ ಇಷ್ಟೇ ವರ್ಡ್ಸ್ ಬರುತ್ತೆ. ಎಕ್ಸೆಪ್ಷನ್ ನೋಡಿದ್ವಲ್ಲ. ಓಕೆ, ಸೊ ಇವಾಗ ಗೊತ್ತಾಯ್ತಲ್ಲ, JIVU ನೋಡಿದ್ವಲ್ಲ. ಓಕೆ, ಸ್ಪೆಲ್ಲಿಂಗ್ ರೂಲ್ಸು ನಾನು ಹೇಳಿದ್ನಲ್ಲ, ಸುಮಾರು 35 ಸ್ಪೆಲ್ಲಿಂಗ್ ರೂಲ್ಸ್ ಇದೆ, 35 ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ಅದರಲ್ಲಿ ನಿಮಗೆ ಓದಲಿಕ್ಕೆ ಅನುಕೂಲ ಆಗೋದು ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಮಾತ್ರ. ಇನ್ನೂ ಅದೆಲ್ಲ ಸ್ಪೆಲ್ಲಿಂಗ್ ಅಂತ ಬಂದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಓದೋಕ್ಕೆ ನಿಮಗೆ ಅದು ಸಪೋರ್ಟ್ ಮಾಡಲ್ಲ, ರೈಟಿಂಗಿಗೆ ಸಪೋರ್ಟ್ ಮಾಡುತ್ತೆ ಅಷ್ಟೇ ಕೆಲವು ಸ್ಪೆಲ್ಲಿಂಗ್ ರೂಲ್ಸ್ ಎಲ್ಲ. ಸೊ 35 ಕಲಿಬೇಕಂತ ಕೇಳಿದ್ರೆ ಕಲಿಬಹುದು, ಬಟ್ ನಮಗೆ ಬೇಕಾಗಿರೋದು ಒಂದು 7-8 ಕರೆಕ್ಟಾಗಿ ಕಲಿತ್ರೆ ಸಾಕು. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 2, ಸೈಲೆಂಟ್ ಇ. ರೂಲ್ ನಂಬರ್ 2 ಯಾವುದು, ಸೈಲೆಂಟ್ ಇ. ಸೊ ಇದು ರೂಲ್ ನಂಬರ್ 1ನಲ್ಲೇ 1, 2, 3, 4 ಅಕ್ಷರಗಳ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ರೂಲ್ ನಂಬರ್ 2. ಸೊ ರೂಲ್ ನಂಬರ್ 2 ಏನು ಹೇಳುತ್ತೆ ನೋಡಿ, ಇ ಈಸ್ ಸೈಲೆಂಟ್ ಆಟ್ ದಿ ಎಂಡ್ ಆಫ್ ದ ವರ್ಡ್. ಒಂದು, ಇ ಈಸ್ ಸೈಲೆಂಟ್ ಆಟ್ ದಿ ಎಂಡ್ ಆಫ್ ದಿ ವರ್ಡ್. ಯಾವುದೇ ಪದದ ಕೊನೆಯಲ್ಲಿ ಇ ಸೈಲೆಂಟ್ ಆಗಿರುತ್ತೆ, ಎಕ್ಸೆಪ್ಟ್ ಈ ಪದಗಳನ್ನು ಬಿಟ್ಟು ಬೇರೆ ಯಾವುದೇ ಪದದ ಕೊನೆಯಲ್ಲಿ ಇ ಅನ್ನೋದು ಅಕ್ಷರ ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಇದು ನಾನು ಸೈಲೆಂಟ್ ಲೆಟರ್ಸ್ ಎಲ್ಲ ಹೇಳಿದ್ದೀನಿ. ಉದಾಹರಣೆಗೆ ನೋಡಿ, ಇಲ್ಲಿ ಕೇಟ್ ಈ ತೆಗೆದ್ರೆ ಕ್ಯಾಟ್ ಆಗುತ್ತೆ, ಅದಕ್ಕೆ ಅದು ಇ ಹಾಕೋದಲ್ಲಿ. ಡೇಟ್ ಈ ತೆಗೆದ್ರೆ ಡ್ಯಾಟ್ ಆಗುತ್ತೆ. ಕೇಟ್, ಡೇಟ್, ಬೈಟ್, ರೇಟ್, ಫೇಟ್, ಮೇಟ್, ಗೇಟ್, ಲೈಟ್, ಹೇಟ್, ಕೇಟ್. ಆ್ಯಂಡ್ ಪೀಟ್, ಮೀಮ್, ಜೀನ್, ಸೀನ್, ಥೀಮ್, ಜೀನ್ ರಿಪೀಟ್ ಆಗಿದೆಯಾ, ಥೀಮ್, ಸ್ಕೀಮ್, ಥೀಮ್ ಇದು ರಿಪೀಟ್ ಆಗಿದೆ. ಓಕೆ, ಸೊ ನಾ ಜೀನ್, ಥೀಮ್, ಎಕ್ಸ್ಟ್ರೀಮ್. ಸೊ ಇಲ್ಲಿ ಲಾಸ್ಟಲ್ಲಿ ಬರೋ ಈನ ನಾವು ಹೇಳೋದಿಲ್ಲ, ಬಟ್ ಆ ಇ ಇಲ್ಲ ಅಂದರೆ ಅದ್ರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಅದು ಈ ಏನು ಮಾಡುತ್ತೆ ಅಂತ ನಾನು ಹೇಳ್ತೀನಿ ಆಮೇಲೆ. ನೋಡಿ, ಐಸ್, ಡೈಸ್, ನೈಸ್, ಮೈಸ್, ವೈಸ್, ರೈಸ್, ಬೈಟ್, ಕೈಟ್, ಸೈಟ್, ವೈಟ್. ಹೋಪ್, ರೋಪ್, ವೋಟ್, ಮೋಡ್, ರೋಡ್, ಡೋಪ್, ಲೋಪ್, ರೋಮ್, ಡೋಮ್, ಟೋನ್. ಓಕೆ, ಸೊ ಹಾಗೇನೆ ಹ್ಯೂಜ್, ಮ್ಯೂಟ್, ರೆಫ್ಯೂಜ್, ಫ್ಯೂಸ್, ಅಕ್ಯೂಸ್, ಎಕ್ಸ್ಕ್ಯೂಸ್, ಯೂಸ್, ಅಬ್ಯೂಸ್, ರೆಫ್ಯೂಟ್, ಡ್ಯೂಪ್, ರೆಸ್ಯೂಮ್. ಸೊ ಇಲ್ಲಿ ಏನು ಚೇಂಜಸ್ ಆಗಿದೆ ಅಂತಲೂ ನಾನು ಹೇಳ್ತೀನಿ. ಫಸ್ಟು ನಾವು ಈ ಸೈಲೆಂಟ್ ಇಲ್ಲಿ ಯಾವುದು ಐಸ್ ಅನ್ನೋದಕ್ಕೆ ಈ ಸೈಲೆಂಟ್ ಆಗಲ್ಲ ಅಲ್ವಾ ಸರ್? ಅದು ಸ್ ಅಂತ ಬಂದಾಗ ಅದು ಡಯೋಗ್ರಾಫ್ ಅಲ್ವಾ ಸರ್?
ಸಿ ಮತ್ತೆ ಇ ಮತ್ತೆ ವೈ ಬಂದಾಗ ಮುಂದೆಗಡೆ ಅದು ಸ್ ಅಂತ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಹೌದು. ಐಸ್ ಅನ್ನೋದಕ್ಕೆ ಇವಾಗ ಅದು ಸೈಲೆಂಟ್ ಆಗುತ್ತಾ ಸರ್? ಈ ಪದದಲ್ಲಿ ಐಸ್ ಅಂತ ಬರುತ್ತಲ್ಲ ಸರ್, ಸ್ ಅಂತ ಬರುತ್ತಲ್ಲ. ಓಕೆ, ಹಾಂ, ಇದೇ ಡೌಟ್ ಇನ್ಯಾರಿಗಾದ್ರೂ ಇದೆಯಾ ಕೇಳಿ ದಯವಿಟ್ಟು. ಓಕೆ, ಸೊ ನೀವು ಕೇಳ್ತಾ ಇರೋದು, ದೀಪಾ ನೀವು ಕೇಳ್ತಾ ಇರೋದು ಅಲ್ವಾ? ಓಕೆ, ಸೊ ಈಗ ನೀವು ಹೇಳಿ, ನಿಮ್ಮ ಡೌಟ್ ಏನು, ನಿಮ್ಮ ಸಂಶಯ ಏನು ಹೇಳಿ. ಈ ಬಂದಿದೆ, ದೀಪಾ ನಿಮ್ಮ ಡೌಟ್ ಹೇಳಿ. ಐಸ್ ಅಂತ ಹೇಳಿದ್ರಿ ಅಲ್ವಾ ಸರ್? ಹಾಂ, ಐಸ್ ಅಂತ ಹೇಳಿದೆ.